Public. But you'll check up first. ಪ್ರಭು ಅಂತ 29 ಗಣೇಶಪುರಂ ವಾರ್ಡು ಸೋಷಲ್ ವರ್ಕರು. ಈ ಥರ ನಾವು ಇವತ್ತು ಏನು ಹಮ್ಮಿಕೊಂಡಿರೋದಂದರೆ ಇದು ಹೆಲ್ತ್ ಕ್ಯಾಂಪ್ ಅಂತ ವೈದ್ಯ ಹಾಸ್ಪಿಟ್ಲಿಂದ ನಾವು ಕರೆಸಿದ್ವಿ ಬೆಂಗಳೂರಿಂದ. ಜನಗಳಿಗೆ ಅನುಕೂಲ ಆಗಲಿ ಅಂತ. ಇಲ್ಲಿಂದ ಅಲ್ಲಿ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಕಷ್ಟ ಆಗುತ್ತೆ. ಅದರಿಂದ ಅಲ್ಲಿಂದನೇ ಮೆಡಿಕಲ್ ಕ್ಯಾಂಪ್ ಅರೇಂಜ್ ಮಾಡಿ ಇಲ್ಲಿ ಗಣೇಶಪುರಮಲ್ಲಿ ಮಾಡ್ತಾಯಿದ್ದೀವಿ. ಈ ಉದ್ದೇಶ ಏನಂದರೆ ಜನಗಳಿಗೆ ಫ್ರೀಯಾಗಿ ಕ್ಯಾಂಪ್ ಮಾಡೋದು, ಬೆಡ್ಡು, BP, ಶುಗರು ಚೆಕ್ ಮಾಡೋದು, ಆಮೇಲೆ ಎಕೋ ಟೆಸ್ಟ್ ಮಾಡಿಸ್ತಾ ಇದ್ವಿ. ಬೇರೆ ಕಡೆ ಹೋಗಿ ಮಾಡ್ಕೋಬೇಕಂದ್ರೆ ನಿಮಗೆ ಎರಡರಿಂದ 2.5 ಸಾವಿರ ಆಗುತ್ತೆ. ಅದರಿಂದ ನಾವು ಫ್ರೀಯಾಗಿ ಅನುಕೂಲ ಮಾಡಿಕೊಟ್ಟಿದ್ವಿ ಜನಗಳಿಗೆ. ಈ ಥರ ಬಂದು ನಾವು ವಾರನ ತಿಂಗಳಿಗೊಂದ್ಸಲಿ ಏರಿಯಾ ವೈಸ್ ಮಾಡೋಣ ಅಂದ್ಕೊಂಡಿದ್ವಿ. ಗಣೇಶಪುರಂ, ನಾಚಪಲ್ಲಿ, ಸುಭಾಷ್ ನಗರ, ಕೋಟೆಪಲ್ಲಿ, ದಿನಪಲ್ಲಿ ಆ ಥರ ಮಾಡೋಣ ಅಂದ್ಕೊಂಡಿದ್ವಿ. ಈ ಥರ ಜನಗಳಿಗೆ ಅನುಕೂಲ ಮಾಡೋ ಥರ ನಮ್ಮ ಪ್ರಯತ್ನ ಅದೇ ಮಾಡ್ತಾ ಇರೋದು. ಅದೇ ಒಂದು 4-5 ವರ್ಷದಿಂದ ಆಲ್ರೆಡಿ ಮಾಡ್ತಾನೆ ಬರ್ತಾಯಿದ್ವಿ. ಮುಂದಕ್ಕೂ ಸಹಕರಿಸಿದ್ರೆ ಹಂಗೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇದೇ ಆ್ಯಕ್ಚುಲಿ ನಮಗೆ ಜನಗಳಿಗೆ ಉಪಯೋಗ ಆಗಬೇಕಂತ ನಾವು ಏನು ಬೇಕಾದರೂ ಮಾಡೋಕ್ಕೆ ಸಿದ್ಧ ಇದ್ವಿ. ಏನೇ ಹೆಲ್ಪ್ ಆದರೂ ಹೋಗಲಿ, ನಮ್ಮ ಕಡೆಯಿಂದ ಮೆಡಿಕಲ್ ಕ್ಯಾಂಪ್ ಆಗಲಿ, ಇಲ್ಲಾಂದರೆ ಬೇರೆ ಅನುಕೂಲ, ವೋಟರ್ ID ಈ ಥರ ಏನೋ ಮಾಡಬೇಕು, ಆಧಾರ್ ಕಾರ್ಡು, ಇದು ಕ್ಯಾಶ್ ಟು ಇನ್ಕಮ್ ಮಾಡಬೇಕು ಅಂತ ಇದರ ಏನು ಕಷ್ಟ ಜನಗಳಿಗೆ 29 ವಾರ್ಡ್ಗೆ ಏನು ಬೇಕಾದರೂ ಮಾಡ್ತೀವಿ. ಯಾರಿಗಾನ ಏನೋ ಬೇಕಾದರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿ ಪ್ರಭು ಅಂತ. ಇಷ್ಟು ಮಾತ್ರ ನಾವು ಮಾಡ್ತೀವಿ. ಮುಂದಕ್ಕೂ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಬೆಳಿಗ್ಗೆಯಿಂದ ಆ್ಯಕ್ಚುಲಿ ಒಂದು 150ರಿಂದ 180 ಜನ ಬಂದಿದ್ದಾರೆ. ಎಕೋ ಟೆಸ್ಟ್ ಒಂದು 35 ಜನಕ್ಕೆ ಎಕೋ ಟೆಸ್ಟ್ ಮಾಡಿಸಿದ್ವಿ. ಒಂದು 150 ಜನಕ್ಕೆ BP, ಶುಗರ್ ಚೆಕ್ ಮಾಡಿಸಿದ್ವಿ. ಆಮೇಲೆ ಬಂದು 4-5 ಜನಕ್ಕೆ ಐ ಸರ್ಜರಿ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ನಾವು ಅವರಿಗೆ ಒಂದು ಡೇಟ್ ಅನುಕೂಲ ಮಾಡಿ ಬೆಂಗಳೂರು ಕರ್ಕೊಂಡೋಗಿ ಐ ಸರ್ಜರಿ ಮಾಡ್ತಾ ಇದ್ವಿ. ಅವ್ರಿಗೆ ಡೇಟ್ ಅಂತ ಅನೌನ್ಸ್ ಮಾಡಿದ್ವಿ. ಈ ಥರ ಕರ್ಕೊಂಡೋಗಿ ಅವ್ರಿಗೆ ಫ್ರೀಯಾಗಿ ಮಾಡಿಸ್ಕೊಂಬಂದು ಬಿಡೋ ಜವಾಬ್ದಾರಿ ನಮ್ಮದೇ ತಗೊತಾ ಇದ್ವಿ. ಇವಾಗ ನಗರಸಭೆ ಚುನಾವಣೆಗೆ ನಾವು ಸ್ಪರ್ಧಿಸ್ತೀರ ನೀವು? ಅದೇ ಜನಗಳು ಬಂದು ಅವರು ನಿಂತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅವರ ಆಧಾರದಿಂದ ನಾವು ಬರೋಣ ಅಂತ. ಇವಾಗ ನಾವು ಇಷ್ಟು ಮಾಡೋದು ತಿರ್ಗಾ ನಾವು ಇದು ನಗರಸಭೆಯಲ್ಲಿ ಎಲೆಕ್ಷನ್ ನಿಂತ್ಕೊಂಡು ಇನ್ನೂ ಜಾಸ್ತಿ ಮಾಡ್ಬೋದಲ್ಲ. ನೀವು ಪಕ್ಷ ಏನಾದರೂ ಸ್ವತಂತ್ರ ಅಭ್ಯರ್ಥಿಯಾಗಿ ಅದು ಮುಂದಕ್ಕೆ ನೋಡಬೇಕು. ಸ್ವತಂತ್ರ ಅಭ್ಯರ್ಥಿ ಪಾರ್ಟಿಗೆ ಜಾಯ್ನ್ ಆಗೋದು ನೋಡೋದನ್ನ. ಜನಗಳ ಬೆಂಬಲ ಇದೆ ನಿಂತ್ಕೊಂಡಂತ. ಆ್ಯಕ್ಚುಲಿ ನಾವು ಈ ಥರ ನಮ್ಮ ವಾರ್ಡ್ನಲ್ಲಿ ಯಾರೂ ಮಾಡಿದ್ದಿಲ್ಲ. ಹೆಲ್ತ್ ಕ್ಯಾಂಪ್ ಆಗಲಿ ಈ ಥರ ಏನೂ ಇದು ಮಾಡಿಲ್ಲ. ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ ಹೋಗ್ತಾರೆ ಅಷ್ಟೇ. ನಾವು ಅವಾಗಿಂದ ಮಾಡ್ಕೊಂಡು ಜನಗಳಿಗೆ ಏನು ಹೆಲ್ಪ್ ಮಾಡ್ಕೊಂಡು ಇದು ಏನು ಹೆಲ್ಪ್ ಆದ್ರೂ ಇದು ಮಾಡ್ತಾ ಇದ್ದೀವಿ. ಜನಗಳ ಬೆಂಬಲ ಇದೆ, ನಿಂತ್ಕೊಳ್ಳೋಂಥ ಆಸೆನೂ ಇದೆ. ನೋಡೋಣ, ಮುಂದಕ್ಕೆ ನೋಡೋಣ. ಇದು ಬಂದು ಅನೌನ್ಸ್ ಆಗಲಿ, ನಿಂತ್ಕೊಳ್ಳೋ ಇದು ಆಸೆನೂ ಇದೆ. ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೀನಿ. ನಮ್ಮ ಇದು ಬೋರ್ಡಲ್ಲಿ ಇದರಲ್ಲಿ ಪೋಸ್ಟರಲ್ಲಿ ಹಾಕಿದ್ದೀನಿ. ಕಾಂಟ್ಯಾಕ್ಟ್ ಮಾಡ್ಬೋದು ಅವರು. ಮೇಜರ್ ಪ್ರಾಬ್ಲಮ್ಸ್ ಇರುತ್ತಾವಲ್ಲ, ಅದು ಮೇಜರ್ ಅಂದರೆ ಇವಾಗ ಬಂದಿದ್ರಲ್ಲಿ ನಮ್ಗೆ ಏನಂದರೆ ಜಾಸ್ತಿ ಕಣ್ಣದೇ ಬಂದಿರೋದು. ಅಲ್ಲಿ ಆಲ್ರೆಡಿ ಮಾತಾಡಿದ್ವಿ. ಅವ್ರು ಫ್ರೀ ಸರ್ಜರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಅದು ಕರ್ಕೊಂಡ್ಬಂದು ಮಾಡೋ ಜವಾಬ್ದಾರಿ ನಾವು ತಗೊಂಡಿದ್ದೀವಿ. ಪ್ರಭು ನಮ್ಮ ಅಣ್ಣವರು ತುಂಬ ವರ್ಷಗಳಿಂದ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಈಗಂತ ಕೋವಿಡ್ ಟೈಮಲ್ಲಿ ಫುಡ್ ಕಿಟ್ಸ್ ಎಲ್ಲನೂ ತುಂಬ ಹಂಚಿ ಆವಾಗಿಂದ ಕೋವಿಡ್ ಟೈಮಿಂದನೂ ಮಾಡ್ತಾ ಬಂದಿದ್ದಾರೆ. ಈಗ ಇದು ಹೆಲ್ತ್ ಕ್ಯಾಂಪ್ಸು ಇದು ಮಾಡ್ತಾರೆ. ಲಾಸ್ಟ್ ಮಂತು ಫ್ರೀಯಾಗಿ ವೆಜಿಟೇಬಲ್ ಕಿಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಇವ್ರು ಇವಾಗಲೇ ಇಷ್ಟು ಮಾಡ್ತಾ ಇದ್ದಾರೆ ಅಂದರೆ ಇವ್ರನ್ನ ಗೆಲ್ಲಿಸ್ಕೊಟ್ರೆ ಇನ್ನೂ ಹೆಚ್ಚುವರಿಯಾಗಿ ಮಾಡ್ತಾರೆ. ಇವತ್ತು ಹೆಲ್ತ್ ಕ್ಯಾಂಪಲ್ಲಿ ಸುಮಾರು ಜನ ಇದು ಪಡ್ಕೊಂಡಿದ್ದಾರೆ ಅದರದ್ದು. ಇನ್ನೂ ಸಪೋಸ್ ಯಾರಾದರೂ ಇಲ್ಲಿ ಮಿಸ್ ಆಗಿದ್ರು ಅವರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ಫ್ರೀಯಾಗಿ ಸರ್ಜರಿ ಎಲ್ಲನೂ ಮಾಡಿಸ್ಕೊಡ್ತಾರೆ. ಇನ್ನೂ ದೊಡ್ಡದಾಗಿ ಮಾಡೋದು ಪ್ಲ್ಯಾನ್ ಇದೆ. ಅವ್ರನ್ನ ಗೆಲ್ಲಿಸ್ಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ ಎಲ್ಲರೂ. ಅಷ್ಟು. ನಾವು ಬೆಂಗಳೂರು ವೈದೇಹಿ ಆಸ್ಪತ್ರೆಯಿಂದ ಬಂದಿರೋದು. ನಾಚಂಪಲ್ಲಿಯಲ್ಲಿ ಮೆಡಿಕಲ್ ಕ್ಯಾಂಪ್ ಮಾಡ್ತಾಯಿದ್ದೀವಿ.
ಪ್ರಭು ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಮೆಡಿಕಲ್ ಕ್ಯಾಂಪ್ ಮಾಡಬೇಕು ಅಂತ ಹೇಳಿದ್ರು. ಏನಪ್ಪ ಅಂತ ಹೇಳಿದ್ರೆ ಅದ್ರ ಉದ್ದೇಶ ಫ್ರೀ ಮೆಡಿಕಲ್ ಚೆಕಪ್. ಈ ಬೇಸಿಕ್ಕಾಗಿ ECG, ಎಕೋ, BP, ಶುಗರ್ ಈ 4 ಇಲ್ಲಿ ಫ್ರೀಯಾಗಿ ಇದು ಮಾಡ್ತಿದ್ದೀವಿ. ಇನ್ ಕೇಸ್ ಏನಾದರೂ ಆಪ್ರೇಷನ್ಸ್ ಏನಾದರೂ ಇದ್ದರೆ ಆರೋಗ್ಯಶ್ರೀ ಮುಖಾಂತರ ಅವ್ರಿಗೆ ಫ್ರೀಯಾಗಿ ಆಪ್ರೇಷನ್ಸ್ ಮಾಡ್ತೀವಿ. ಸೊ ಇಲ್ಲಿವರೆಗೂ ಒಂದು ಎಷ್ಟು ಒಂದು 150 ಪೇಷಂಟ್ ಆಗಿದೆ OPD. ಸೊ ಒಂದು 45-50 ಎಕೋನು ಮಾಡಿದ್ದೀವಿ. ಸೊ ಬಂದವ್ರಿಗೆಲ್ಲ BP, ಶುಗರ್ ಚೆಕ್ ಮಾಡಿದ್ದೀವಿ. ಫ್ರೀ ಮೆಡಿಸಿನ್ ಇಶ್ಯೂ ಮಾಡ್ತಾಯಿದ್ದೀವಿ. ನಮ್ಮ ವೈದೇಹಿ ಆಸ್ಪತ್ರೆಯಿಂದ ಹಾರ್ಟ್ ಡಿಪಾರ್ಟ್ಮೆಂಟಿಂದ, ಕ್ಯಾನ್ಸರಿಂದ, ನ್ಯೂರೋ, ಆರ್ಥೋ, ನ್ಯೂರಾಲಜಿ, OBG ಆ್ಯಂಡ್ ಆಪ್ಥಲ್ಮಾಲಜಿ, ಜನರಲ್ ಸರ್ಜರಿ ಆ್ಯಂಡ್ ಫಿಸಿಷಿಯನ್. ಸೊ ಇಷ್ಟು ಡಾಕ್ಟ್ರೂ ಬಂದಿದ್ದಾರೆ. ಸೊ ಬೆಳಿಗ್ಗೆ 10 ಗಂಟೆಯಿಂದ 2 ಗಂಟೆವರೆಗೂ ಮಾಡ್ತಾಯಿದ್ದೀವಿ. ಸೊ 2 ಗಂಟೆವರೆಗೂ ಮಾಡ್ತಾನೆ ಇರ್ತೀವಿ. ಎಷ್ಟು ಪೇಷಂಟ್ ಬಂದರೂ ನೋಡ್ತೀವಿ. ಆಪ್ರೇಷನ್ಸ್ ಎಲ್ಲ ಫ್ರೀಯಾಗಿ ಮಾಡ್ಕೊಡ್ತೀರಾ ಸರ್? ಮೇಜರ್ಸ್ ಖಂಡಿತ ಏನೇ ಆಪ್ರೇಷನ್ ಇದ್ದರೂ ಆರೋಗ್ಯಶ್ರೀಯಲ್ಲೇ ಫ್ರೀ ಮಾಡ್ತೀವಿ. ಸರಿ ಸರ್.